ನಾನು ಕೂಡ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ. ಹಾಗೆ ಅದೇ ಹೇಳ್ತಾರಲ್ಲ, ಈಗ ನಮ್ಮ ಮುತ್ತಜ್ಜಿ ಯಾರು ಏನು ಅವ್ರು ಹೇಗಿದ್ರು ಅಂದರೆ ನಮಗೆ ನೆನಪೇ ಇರೋದಿಲ್ಲ. ಹಾಗೆ ಮನುಷ್ಯನೇ ಮರ್ತು ಹೋಗ್ತಾನೆ. ಎಲ್ರಿಗೂ ನಮಸ್ಕಾರ, ಶುಭೋದಯ. ಆಗಸ್ಟ್ ತಿಂಗಳು ಶುರುವಾಯಿತು. ಈ ತಿಂಗಳು ಯಶು ಬರ್ಡೇ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ, ಹೀಗೆ ಸಾಲು ಒಳ್ಳೆ ದಿನಗಳಿದೆ. ಆದ್ರೆ ಈ ವರ್ಷ ಎಲ್ಲ ಸೆಲೆಬ್ರೇಷನ್ಸ್ ಇನ್ನೂ ಚಂದ. ಬಿಕಾಸ್ ಲಾಸ್ಟ್ ಇಯರ್ ಜೇನು ತುಂಬಾ ಚಿಕ್ಕವರಿದ್ರು, ಈ ವರ್ಷ ದೊಡ್ಡವರಾಗಿದ್ದಾರೆ. ಎಸ್, ದಿನದ ರೊಟೀನ್ ಶುರುವಾಯಿತು. ನೋಡ್ತಾ ಇದ್ದೀರಾ, ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಬೆಳಗ್ಗೆ ಇಷ್ಟು ಗಲೀಜಾಗಿದ್ದ ಅಡುಗೆ ಮನೆ ಇಷ್ಟು ನೀಟಾಗಿ ಟರ್ನ್ ಆಯಿತು. ಸೊ ಆಲ್ಮೋಸ್ಟ್ ತಿಂಡಿಗೆ ನಮಗೆ ಚಾಕ್ಲೇಟ್ಗೆ ಎಲ್ಲರಿಗೂ ರೆಡಿ ಆಯಿತು. ಇದಾದ ಮೇಲೆ ಎಲ್ಲ ತಿಂಡಿ ಮುಗಿಸಿ ನಾನು ರೆಡಿಯಾಗಿ ಜಿಮ್ ಕೂಡ ಮುಗಿಸ್ಕೊಂಡು ಬಂದೆ. ಈ ವ್ಲಾಗ್ ಮಾಡಿ ಕೆಲವು ದಿನಗಳೇ ಆಗಿದೆ. ಆ್ಯಕ್ಚುಲಿ ಇವಾಗ ನನಗೆ ಸಿವಿಯರ್ ನೀ ಪೇಯ್ನ್ ಆಗಿದೆ. ಸೊ ಅದರಿಂದ ಬೆಳೆಲ್ತಾ ಇದ್ದೀನಿ ಅಂತ ಹೇಳ್ಬೋದು. that's okay, I'm taking rest. ಸೊ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ನನ್ನ ಸಿಂಪಲ್ ಸ್ಕಿನ್ ಕೇರ್ನ ಮುಗಿಸ್ಕೋತೀನಿ. ಇನ್ನು ಈಗಿನ ಹೆಕ್ಟಿಕ್ ಲೈಫ್ ಸ್ಟೈಲ್, ಸ್ಟ್ರೆಸ್, ಪೊಲ್ಯೂಷನ್, ಸನ್ ಎಕ್ಸ್ಪೋಷನ್ ಇಂದ ಸ್ಕಿನ್ ಡಲ್, ಟಯರ್ಡ್ ಅನ್ಸುತ್ತೆ. ಇದಕ್ಕೆ ಚೆನ್ನಾಗಿ ನೀರು ಕುಡಿಬೇಕು, ಆಲ್ಸೋ ಒಳ್ಳೆ ಆಹಾರ ತಗೋಬೇಕು. ಹಾಗೆಯೇ ನಿಮಗೆ ಹೊಂದುವಂತಹ ಒಂದೊಳ್ಳೆ ಎಫೆಕ್ಟಿವ್ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಬಳಸಿದ್ರೆ ಇನ್ನೂ ಹೆಚ್ಚು ರಿಸಲ್ಟ್ಸ್ನ ಕಾಣಬಹುದು. ಸುಮಾರು ವರ್ಷಗಳಿಂದ ಹಿಮಾಲಯರವರ ಸುಮಾರು ಪ್ರಾಡಕ್ಟ್ಸ್ನ ನಾನು ಬಳಸಿದ್ದೀನಿ. ಹಾಗಾಗಿ ಐ ಟ್ರಸ್ಟ್ ದಿಸ್ ಬ್ರ್ಯಾಂಡ್. ಸೊ ಇವತ್ತು ನಿಮಗೆ ಹಿಮಾಲಯ ಬ್ರೈಟನಿಂಗ್ ವಿಟಮಿನ್ ಸಿ ಆರೆಂಜ್ ಫೇಸ್ ಸಿರಮ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ 5x ವಿಟಮಿನ್ ಸಿ, 10x ನಿಯಾಸಿನಮೈಡ್, ಹಾಗೆಯೇ ಪವರ್ ಆಫ್ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ಸ್ನ ಹೊಂದಿದೆ. It helps unlock your skin's natural brightness from day 3. Just 2 to 3 drops serum na twice a day apply ಮಾಡಬೇಕಾಗುತ್ತೆ. and ಈ ರೀತಿ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಿ. ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದ್ದು ಸ್ಕಿನ್ಗೆ ಕ್ವಿಕ್ ಆಗಿ ಅಬ್ಸಾರ್ಬ್ ಆಗುತ್ತೆ, ಲಿವಿಂಗ್ ಯರ್ ಸ್ಕಿನ್ ಲುಕಿಂಗ್ ವಿಸಿಬಲಿ ಬ್ರೈಟರ್. ಇದಾದ್ಮೇಲೆ ಮಾಯ್ಶ್ಚರ್ ಲಾಕ್ ಮಾಡೋದಕ್ಕೆ ನಿಮ್ಮಿಷ್ಟದ ಮಾಯ್ಶ್ಚರೈಸರ್ ಬಳಸಿದ್ರೆ ಎಸ್, ದಟ್ಸ್ ಆಲ್. ಇನ್ನು ಈ ಪ್ರಾಡಕ್ಟ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೆಯೇ ಹಿಮಾಲಯರವರ ವೆಬ್ಸೈಟ್ ಅಂಡ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಸ್, ಈಗ ನಾನು ಹೋದ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟ ಹಾಗೆ, ನೀವು ನೋಡಿದ್ರೆ ಯೂಶುವಲ್ ರೂಟೀನ್ ಹಾಗೆ ಇರುತ್ತೆ. ಆದರೆ ಹೋದ ವ್ಲಾಗಲ್ಲಿ ನಂಗೆ ಸಾಕಷ್ಟು ಪ್ರಶ್ನೆಗಳು ಬಂತು. ನೀವು ಮನೇಲಿ ಪನ್ನೀರ್, ಚೀಸ್, ಯೋಗಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೀರಾ. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ. ಆ್ಯಂಡ್ ಹಬ್ಬ ಕೂಡ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ವಿಶೇಷ ಅಂತ ನಿಮಗೆ ಗೊತ್ತು. ಅದಕ್ಕೆ ಈ ಸಲ ಒಂದು ಹೊಸ ಪ್ರಯತ್ನಗಳನ್ನು ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಅದನ್ನೆಲ್ಲ ಕವರ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸುಮಾರು ಜನ ನಿಮ್ಮ ಮನಸ್ಸಿನ ಮಾತನ್ನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ರಿ. ಆ್ಯಂಡ್ ಐ ಆಮ್ ಸೋ ಟಚ್. ನಾನು ಕೂಡ ನಿಮ್ಮ ಖುಷಿ ಕ್ಷಣದಲ್ಲಿ ಹಾಗೇ ನಿಮ್ಮ ನೋವಲ್ಲಿ ನಾನು ಕೂಡ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದೆ. ಹಾಗೆ ಅದೇ ಹೇಳ್ತಾರಲ್ಲ, ಈಗ ನಮ್ಮ ಮುತ್ತಜ್ಜಿ ಯಾರು ಏನು ಅವ್ರು ಹೇಗಿದ್ರು ಅಂದರೆ ನಮಗೆ ನೆನಪೇ ಇರೋದಿಲ್ಲ. ಹಾಗೆ ಮನುಷ್ಯನೇ ಮರ್ತು ಹೋಗ್ತಾನೆ. ಸೊ ಹಾಗಾಗಿ ಖುಷಿ ಕ್ಷಣಗಳಾಯಿತು, ಕಷ್ಟಗಳಾಯಿತು, ಅದು ಕೂಡ ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ ಅಯ್ಯೋ ಹೌದಾ ಅಂತ ಅನಿಸುತ್ತೆ, ಇಷ್ಟೆಲ್ಲ ಪಟ್ವಾ ಅಂತ ಅನಿಸುತ್ತೆ. ಸ್ವಲ್ಪ ಏನು ಮಾಡೋದಕ್ಕಾಗಲ್ಲ, ತಾಳ್ಮೆಯಿಂದ ಇರಬೇಕು. ಆ್ಯಂಡ್ ಕೆಲವೊಂದು ವಿಷಯಗಳನ್ನು ನಾವೇ ನಮಗೋಸ್ಕರ ನಿಂತು ಸರಿಪಡಿಸ್ಕೊಳ್ಳೇಬೇಕು. ಸೊ ದಟ್ ಈಸ್ ಫಾರ್ ಶೋರ್. ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ಬಟ್ ಇವತ್ತಿನ ವ್ಲಾಗಲ್ಲಿ ನಾನು ಇದಿಷ್ಟು ವಿಷಯಗಳನ್ನು ಕವರ್ ಮಾಡ್ತೀನಿ, ಆಯಿತಾ. ದಟ್ ಪನ್ನೀರ್ ಹೇಗೆ ಮಾಡ್ತೀನಿ ಆ್ಯಂಡ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತಿರುವಂಥ ಒಂದೆರಡು ಸಿದ್ಧತೆಗಳನ್ನು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಸಲ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಸಿಕ್ಕಾಪಟ್ಟೆ ವೀಡಿಯೋಗಳಲ್ಲಿ ತುಂಬ ವೆರೈಟಿ ಆದಂಥ ಐಡಿಯಾಸ್ ಕೊಡ್ತಾ ಇರ್ತಾರೆ, ಆಯಿತಾ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನಗೂ ಹೊಸದೇನಾದರೂ ಮಾಡಬೇಕು ಅನ್ನೋ ಅಂಥ ಒಂದು ಏನಂತಾರೆ ಆಕಾಂಕ್ಷೆನ ಹುಟ್ಟಿಸ್ತಾರೆ ಅಂತ ಹೇಳ್ಬೋದು. ಸೊ ಅದೇ ಥರದ ಒಂದು ಪ್ರಯತ್ನದಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ಪುಟ್ಟದಾಗ ಒಂದು ಕ್ಲಿಪ್ ಹಾಕ್ತೀನಿ. ಗೋಧಿನ ನಾನು ತರಿಸಿ ಗೋಧಿನ ನೀಟಾಗಿ ತೊಳೆದು ಅದನ್ನು ನೆನೆ ಹಾಕಿಟ್ಟಿದ್ದೆ. 2 ದಿನ ನೆನೆ ಹಾಕಿ ಅದನ್ನು ಸೋಸಿ ಈ ಥರ ಬಟ್ಟೆಯಲ್ಲಿ ಕಟ್ಟು ಇಟ್ಟು 1.5 ದಿನ ಆಗಿದೆ, ಓಕೆನಾ. ಸೊ ಇಷ್ಟು ಚಂದ ಮೊಳಕೆ ಬಂದಿದೆ ನೋಡಿ ಆಲ್ರೆಡಿ, ಓಕೆನಾ.
ಯಾಕೆ ಅಂತ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ. ತುಂಬ ಜನ ಗೋಧಿ ಪೈರನ್ನು ಬಳಸ್ತಾರೆ ಡೆಕೋರೇಷನ್ಗೆ ಅಂತ. ಅದರಲ್ಲೂ ಆ ಗೋಧಿ ಪೈರ್ ಮಧ್ಯೆ ಲಕ್ಷ್ಮಿಯ ಒಂದು ಪುಟ್ಟದಾದಂಥ ಲಕ್ಷ್ಮೀ ಮೂರ್ತಿನ ಇಟ್ಟರೆ ತುಂಬಾ ಸುಂದರವಾಗಿ ಕಾಣುತ್ತೆ. ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ಆ ಕಾನ್ಸೆಪ್ಟನ್ನ ನಾನು ಯೂಟ್ಯೂಬಲ್ಲಿ ನೋಡಿದಾಗ. ನಾನು ಅಂದ್ಕೊಂಡೆ ಓಕೆ ಟೈಮ್ ಇದೆ ಮಾಡೋಣ ಅಂತ ಅನ್ನಿಸ್ತು. ಸೊ ನಂಗೆ ಗೊತ್ತಿಲ್ಲ ಇದು ಹೌ ಇಟ್ ಟರ್ನ್ಸ್ ಔಟ್ ಅಂತ. ಟ್ರೈ ಅಂತೂ ಮಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಮೊಳಕೆ ಅಂತೂ ಬಂದಿದೆ, ನೀವು ನೋಡ್ಬೋದು. ಸೊ ಇದನ್ನು ಇವತ್ತು ಟ್ರೇಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಟ್ರೇಯಲ್ಲಿ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ. ಐ ಥಿಂಕ್ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಇದನ್ನು ಮಾಡೋಣ. ಲೆಟ್ಸ್ ಗೋ. ಈ ಥರ ಹಳೆ ಟ್ರೇಗಳನ್ನೇ ಬಳಸ್ತಾ ಇದ್ದೀನಿ. ಜಸ್ಟ್ ನನ್ನ ಪೈರ್ ಬಂದಮೇಲೆ ಏನಾದರೂ ಕಟ್ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ನಾನು ಜಸ್ಟ್ ಅದು ಮಾಡ್ತಾ ಇದ್ದೀನಿ. ಆ್ಯಂಡ್ ದೇವಿ ಕೂರಿಸೋದಕ್ಕೆ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಥರ ಈ ಬೌಲಲ್ಲಿ ಮಧ್ಯ ಇಲ್ಲಿ ಸುತ್ತಲೂ ಬೆಳೆಸಿದ್ರೆ ಮಧ್ಯ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಲೆಟ್ ಸಿ. ಇದು ನಂಗೆ ಫಸ್ಟು ಪೈರ್ಗಳು ನೀಟಾಗಿ ಚೆನ್ನಾಗಿ ದಟ್ಟವಾಗಿ ಉದ್ದುದ ಬಂದರೆ ಸಾಕು. ವಿಲ್ ಸಿ. ಎಲ್ಲ ಟೂಲ್ಸ್ಗಳನ್ನು ತೊಗೊಂಡಿದ್ದೀನಿ. ಈ ಮಣ್ಣನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ಆ್ಯಕ್ಚುಲಿ ಇದರಲ್ಲಿ ಗಿಡ ಇತ್ತು, ಈಗ ಗಿಡ ಇಲ್ಲ, ಹಾಗಾಗಿ ಖಾಲಿ ಬಿಡೋದು ಏನಕ್ಕೆ ಅಂತ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಟ್ರೇಯಲ್ಲಿ ಈ ಮಣ್ಣನ್ನು ನೀಟಾಗಿ ಹಾಕ್ಕೊಂಡ್ಬಿಡ್ತೀನಿ ಒಂದು ರೌಂಡು. ತುಂಬ ಜನ ಈ ಥರ ತುಂಬ ಚೆನ್ನಾಗಿ ಟೈಮ್ ಕೊಟ್ಟು ಆ ಹಬ್ಬಕ್ಕೆ ಇನ್ನೂ ಎಷ್ಟೋ ದಿನ ಇದೆ ಅಂದಾಗಲೇ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ. ತುಂಬ ಒಂಥರ ಅವ್ರ ಬಗ್ಗೆ ಖುಷಿ ಅನಿಸುತ್ತೆ. ಆ್ಯಂಡ್ ಆ ಎಫರ್ಟ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅದು ಏನೋ ಒಂಥರ ಖುಷಿ. ಅಂದರೆ ಏನೋ ಇದೆಲ್ಲ ಮಾಡಿದ ತಕ್ಷಣ ಏನೋ ಒಳ್ಳೇದಾಗ್ಬಿಡುತ್ತೆ, ನಿಜವಾಗ್ಲೂ ಅದೆಲ್ಲ ಏನಿಲ್ಲ, ಅದು ನಮಗೂ ಗೊತ್ತು. ಆದ್ರೂ ಅದು ಏನೋ ಒಂಥರ ನಮ್ಮನ್ನು ನಾವು ಯಾವುದೋ ಒಂದು ಒಳ್ಳೆ ವಿಷಯದಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ. ಸೊ ದಟ್ಸ್ ದ ಬ್ಯೂಟಿಫುಲ್ ಪಾರ್ಟ್ ಅಲ್ವಾ. ಈಗ ನೋಡಿ ಈ ಥರ ನೀಟಾಗಿ ಈ ಥರ ಪೂರ್ತಿಯಾಗಿ ಟ್ರೇಗೆ ನಾನು ಮಣ್ಣು ಹಾಕ್ಕೊಂಡೆ. ಇದೇನು ಗೋಧಿ ಇದೆ ಅದನ್ನು ಈ ಥರ ಹಾಕ್ತೀನಿ. ನೋಡಿ ಈಗಲೇ ಎಷ್ಟು ಚೆನ್ನಾಗಿ ಅದು ಮೊಳಕೆ ಬಿಟ್ಬಿಟ್ಟಿದೆ ಗೋಧಿ. ದೇವರೇ ಪ್ಲೀಸ್ ವೇಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನನಗೇನು ಜಾಸ್ತಿ ಅಲ್ಲ, ನನಗೆ ಒಂದೇ ಒಂದು ಪುಟ್ಟದಾಗಿ ಡೆಕೋರೇಷನ್ ಮಾಡೋದಕ್ಕೆ ಒಂದು ಹತ್ರ ಅಥವಾ ಎರಡು ಹತ್ರ ಇದ್ರೂ ಸಾಕು. ಸ್ವಲ್ಪ ಓವರಾಗೆ ಹಾಕ್ತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ತಿಕ್ಕಾಗಿ ಬರುತ್ತೆ ಅಂತ ಅನ್ಕೊತೀನಿ. ಬಿಕಾಸ್ ಒಂದು ವ್ಲಾಗಲ್ಲಿ ನಾನು ನೋಡಿದೆ, ಅವರು ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ತಿಕ್ಕಾಗಿ ಬರುತ್ತೆ ಈ ಥರ ಹಾಕಿ ಅಂತ, ನೋಡೋಣ ಹೇಗೆ ಬರುತ್ತೆ ಅಂತ. 2 ಟ್ರೇಗೆ ಹಾಕ್ಕೋತೀನಿ. ಇದ್ರಲ್ಲಿ 1 ಟ್ರೇ ಕಂಪ್ಲೀಟ್ ಆಯಿತು. ಸೊ ಈಗ ಇದ್ರ ಮೇಲೆ ಏನಂದರೆ ಸ್ವಲ್ಪ ಹಾಗೆ ಮೇಲ್ಮೇಲೆ ಮಣ್ಣು, ಜಾಸ್ತಿ ಅಲ್ಲ. ಅಂದರೆ ಅವ್ರು ಹೆಂಗೆ ತೋರಿಸಿದ್ರು ಹಂಗೆ ಮಾಡ್ತಾಯಿದ್ದೀನಿ ನಾನು. ನನಗೂ ಕರೆಕ್ಟಾಗಿ ಐಡಿಯಾ ಇಲ್ಲ ಹೆಂಗೆ ಬರುತ್ತೆ ಅಂತ. ನಮ್ಮ ಬಾಸ್ ಸಿಕ್ಕರು ನೋಡಿ. ಅಯ್ಯಪ್ಪ, ರೈತ ಮಿತ್ರ ಎರೆಹುಳು. ಓಕೆನಾ. ಸ್ವಲ್ಪ ಈ ಥರ ಮೇಲ್ಗಡೆ ತುಂಬ ದಪ್ಪ ಲೇಯರ್ ಮಣ್ಣು ಕೂಡ ಹಾಕಬಾರ್ದು ಅಂತ ಹೇಳಿದ್ರು. ತುಂಬ ಲೈಟಾಗಿ ಹಾಕಬೇಕು, ಸೊ ದಟ್ ಅದು ಪೈರು ಅಥವಾ ಅದು ಜರ್ಮಿನೇಟ್ ಆದಾಗ ಅದು ಸಸಿ ಮೇಲ್ಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಓಕೆನಾ. ಸೊ ಮಳೆ ಸಕ್ಕದ ಬರ್ತಾ ಇದೆ, ಬೇಗ ಮುಗಿಸ್ಬೇಕು. ಇದೊಂದು ಚಿಕ್ಕ ಪಾತ್ರೆ ತೊಗೊಂಡು, ಏನಿದು ಪ್ಲಾಸ್ಟಿಕ್, ಇದೊಂದು ಚಿಕ್ಕ ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡು ಇದಕ್ಕೂ ಕೂಡ ಹಾಕಿದ್ದೀನಿ. ಇದಕ್ಕೂ ನೋಡಿ ಈ ಥರ ಪೂರ್ತಿ ಅದ್ರ ಮೇಲೆ ಹಾಕಿ ಮಣ್ಣನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇದಾಗಿದೆ. ಇದು ಸೆಕೆಂಡ್ ಟ್ರೇ. ಇದು ಕೂಡ ಎಲ್ಲ ಸ್ಟೆಪ್ ಮುಗಿದಿದೆ. ಜಸ್ಟ್ ಮಣ್ಣು ಮಾತ್ರ ಮೇಲ್ಗಡೆ ಹಾಕಬೇಕು. ಲೈಟಾಗಿ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ತಟ್ಟಿರೋದು, ಜೋರಾಗಿ ತಟ್ಟಂಗಿಲ್ಲ. ಓಕೆನಾ. ಈಗ 2 ಟ್ರೇ ಹಾಗೆಯೇ ಒಂದು ಚಿಕ್ಕ ಏನಂತಾರೆ ಈ ಪ್ಲಾಸ್ಟಿಕ್ ಬೌಲಲ್ಲಿ ಇವತ್ತು ಗೋಧಿನ ಬಿತ್ತಿದ್ದೀನಿ.
ನೋಡೋಣ, ಒಂದು 8 to 10 ಡೇಸ್ಗೆ ತುಂಬ ಚೆನ್ನಾಗಿ ಪೈರು ಬರುತ್ತೆ ಇಷ್ಟಿಷ್ಟುದ ಅಂತ ಅದರಲ್ಲಿ ನೋಡಿದ್ದೀನಿ. ಹೋಪ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಿನ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿ ಅಂತ ಹೇಳಿದರು ಅವರು. ಆಲ್ರೆಡಿ ತುಂಬ ಇದು ಹಸಿನೇ ಇದೆ. ಆಲ್ಸೋ ಅದು ಕೂಡ ಸ್ವಲ್ಪ ಮೊಳಕೆನೂ ಬಂದಿದೆ, ಅಂದರೆ ಅದರಲ್ಲಿ ಇನ್ನೂ ಹಸಿ ಅಂಶ ಇದೆ ಇನ್ನೂ. ಹಾಗಾಗಿ ಜಸ್ಟ್ ಈ ಥರದೊಂದು ಸ್ಪ್ರೇ ಬಾಟ್ಲಲ್ಲಿ ಜಸ್ಟ್ ಹಿಂಗೆ ಸ್ಪ್ರೇ ಮಾಡ್ತಿದ್ದೀನಿ. ಎಸ್, ವೆರಿ ಫಸ್ಟ್ ಟೈಮ್ ನಾನು ಈ ರೀತಿ ಪೈರಿಂದ ಡೆಕೋರೇಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಇದು ಎಷ್ಟು ಬೆಳೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಾನು ಮನೇಲಿ ಪನ್ನೀರ್ನ ಪ್ರಿಪೇರ್ ಮಾಡ್ತೀನಿ. ನಾನೀಗ ಆಲ್ರೆಡಿ ಇದನ್ನ ಶೇರ್ ಮಾಡಿದೆ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕೇಳಿದ್ರಿಂದ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು 3/4 ಲೀಟರ್ಷ್ಟು ಹಾಲಿದೆ. ಆ್ಯಕ್ಚುಲಿ ಇದಕ್ಕಿಂತ ತುಂಬ ಫ್ಯಾಟ್ ಇರುತ್ತಲ್ಲ, ಸೊ ಆ ಥರದ ಹಾಲು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಐ ಥಿಂಕ್ ಈ ಹಾಲು ಅಷ್ಟೊಂದು ಫ್ಯಾಟ್ ಎಲ್ಲ ತೆಗ್ದಿರುವಂಥದ್ದು, ಸೊ ಸ್ವಲ್ಪ ಬರುತ್ತೆ ಅನ್ಕೊಂತೀನಿ. ಬಟ್ ಫ್ಯಾಟ್ ಇರುವಂಥ ಹಾಲನ್ನ ಏನಾದರೂ ನೀವು ಬಳಸಿದ್ರೆ ತುಂಬಾನೇ ಒಳ್ಳೆ ಪ್ರಮಾಣದಲ್ಲಿ ಮತ್ತೆ ತುಂಬಾ ಒಂಥರ ಥಿಕ್ಕಾಗಿ ತುಂಬಾ ಚೆನ್ನಾಗಿ ಪನ್ನೀರ್ ಬರುತ್ತೆ. ಸೊ ಇದರಲ್ಲೇ ನಾನು ಇವಾಗ ಸಿಂಪಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್. ಮೊದಲಿಗೆ ಇದ್ದಂತಹ 1/4 ಲೀಟ್ರು ಅಥವಾ 2 ಲೀಟರ್ ಅನ್ಕೊಳ್ಳಿ ಹಾಲನ್ನ ನಾನು ಅಗಲವಾದ ಮತ್ತೆ ದಪ್ಪ ತಳವನ್ನು ಹೊಂದಿರುವಂತಹ ಪಾತ್ರೆ ಒಳಗೆ ಹಾಕೋತೀನಿ. ನೀವು ಅಷ್ಟೇ ಆ ಥರದ ಪಾತ್ರನ ಬಳಸಿದ್ರೆ ಚೆನ್ನಾಗಿರತ್ತೆ. ಸೊ ಅದನ್ನ ನಿಧಾನವಾಗಿ ಸ್ಟಿರ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಅದರಲ್ಲಿರುವಂತಹ ಫ್ಯಾಟಿನ ಅಂಶ ನೀಟಾಗಿ ಎಲ್ಲ ಕಡೆ ಹರಡ್ಕೋಬೇಕು. ಹಾಗೆ ನಿಧಾನ ಉರಿಯಲ್ಲಿ ಅದು ಕುದಿಬೇಕು. ಸಡನ್ ಆಗಿ ಜೋರಾಗಿ ಉರಿ ಇಟ್ಟು ಪೂರ್ತಿಯಾಗಿ ಕುದಿಸಿ ಉಕ್ಕಿಸ್ಬಿಟ್ರೆ ಅದು ಪನ್ನೀರ್ ಬರೋದಿಲ್ಲ. ಸೊ ಹಾಗಾಗಿ ನಿಧಾನವಾದ ಉರಿಯಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ ಸ್ಟಿರ್ ಮಾಡ್ತಾ ನಿಧಾನಕ್ಕೆ ನಾವು ಅದನ್ನ ಕುದಿಸ್ಕೋಬೇಕಾಗತ್ತೆ. ಪನ್ನೀರ್ ಮಾಡೋದಕ್ಕೆ ಬೇಕಾಗಿರುವಂತದ್ದೇ 2 ಐಟಮು. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಪ್ರಕಾರ ಏನ್ ಬೇಕಂದ್ರೆ ಪೇಷನ್ಸ್ ಬೇಕು. ಬಿಕಾಸ್ ಒಂದು ಚಿಕ್ಕ ತಪ್ಪು ಅಥವಾ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಪನ್ನೀರ್ ಬರೋದೇ ಇಲ್ಲ. ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸುಮಾರು ಜನ ನನಗೆ ಹೇಳಿದ್ದಾರೆ, ನಾವ್ ಎಷ್ಟು ಟ್ರೈ ಮಾಡಿದ್ವಿ, ಕರೆಕ್ಟಾಗಿ ಪನ್ನೀರ್ ಬರ್ಲಿಲ್ಲ, ಹಾಗಾಯ್ತು ಹೀಗಾಯ್ತು ಅಂತ. ಸೊ ಹಾಗಾಗಿ ನಾನು ತುಂಬಾ ಚಿಕ್ಕ ಚಿಕ್ಕ ಸ್ಟೆಪ್ನ ಕೂಡ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ಸ್ಟಿರ್ ಮಾಡ್ತಾ ಇದ್ರು ಕೂಡ ಸೈಡ್ಗೆಲ್ಲ ನೋಡಿ ನೊರೆ ಬುರುಗ್ ತರ ಬರ್ತಾ ಇದೆ. ಅಂಡ್ ಆಕ್ಚುಲಿ ಅದು ಉಕ್ಕೋ ಅಷ್ಟು ಬಿಸಿ ಆಗಿದೆ, ಆದ್ರೆ ನಾನೇ ಉಕ್ಕೋದಕ್ಕೆ ಬಿಡ್ತಾ ಇಲ್ಲ. ಅದನ್ನ ಸ್ಟಿರ್ ಮಾಡ್ತಾನೆ ಇದ್ದೀನಿ. ಸೊ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಹಾಲು ಒಂಚೂರು ಕಡಿಮೆ ಅಂತ ಅನ್ಸತ್ತೆ. ನಿಧಾನವಾದ ಉರಿಯಲ್ಲಿ ಆ ಬುರುಗು ಬಂದ ಮೇಲೆ ಇವಾಗ ನಾನು ಅದನ್ನ ಸ್ಟಾಪ್ ಮಾಡ್ತೀನಿ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಸ್ಟವ್ ಆಫ್ ಮಾಡ್ಕೋತೀನಿ. ಸ್ಟವ್ ಆಫ್ ಮಾಡ್ಕೊಂಡು ನಾವು ಅದನ್ನ ಒಡಿಸ್ಬೇಕಾಗತ್ತೆ ಹಾಲ್ನ. ಸೊ ಹಾಲ್ನ ಒಡೆಯೋದಕ್ಕೆ ವಿನೆಗರ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ನಿಂಬೆ ಹಣ್ಣಿನ ರಸವನ್ನ ಕೂಡ ಬಳಸಬಹುದು. ನಾನಿಲ್ಲಿ 2 ಬೂಚ್ ಅಂದ್ರೆ 2 ಚಿಕ್ಕ ಲೋಟದಲ್ಲಿ ಅಳತೆ ನೋಡ್ತಾ ಇದ್ದೀರಲ್ಲ, ಒಂದು 10 ml 2 to 3 ಲೋಟ ಅಂದ್ರೆ ಚಿಕ್ಕ ಕಪ್ಪಲ್ಲಿ ನಾನು ವಿನೆಗರ್ನ ಹಾಕೊಂಡೆ. ಸೊ ಅದನ್ನ ಹಾಕೊಂಡು ಸ್ವಲ್ಪ ಅದನ್ನ ಕಲಸಿ ಮುಚ್ಚಳ ಮುಚ್ಚಿ ಹಂಗೆ ಇಟ್ಬಿಡ್ತೀನಿ. ಒಂದು 10 to 12 ನಿಮಿಷ ಅನ್ಕೊಳ್ಳಿ. ಅದನ್ನ ನಾನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ. ನೋಡಿ ಈ ತರ ಕಲಿಸ್ತಾ ಇದ್ದೀನಲ್ವಾ, ಈ ಕಲ್ಸಿಟ್ಬಿಡ್ತೀನಿ. ನೀವು ನಿಂಬೆ ರಸವನ್ನ ಯೂಸ್ ಮಾಡಿದ್ರು ಕೂಡ ಅದೇ ರೀತಿ ಒಂದು ಪೂರ್ತಿ ನಿಂಬೆ ಹಣ್ಣು ಹಿಂಡಿದ್ರಿ ಅಥವಾ 1.5 ನಿಂಬೆ ಹಣ್ಣ ಹಿಂಡಿದ್ರಿ ಅಂತ ಅಂದ್ರೆ ಅದನ್ನ ಹಾಲ್ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಕ್ಯಾಪ್ ಹಾಕ್ಬಿಟ್ಟು ಇಟ್ಬಿಡಿ. ಮೇಕ್ ಶೋರ್ ಇವಾಗ ನೀವು ಆಫ್ ಮಾಡಿರ್ಬೇಕು ಸ್ಟವ್ನ, ಓಕೆನಾ? ಸೊ ನೋಡ್ತಾ ಇದ್ರಲ್ಲ, 10 to 15 ನಿಮಿಷ ಆದ್ಮೇಲೆ ಈ ರೀತಿ ನೀಟಾಗಿ ಎಲ್ಲ ಬಿಟ್ಕೊಂಡಿರುತ್ತೆ. ಅಕಸ್ಮಾತ್ ನಿಮ್ಗೆ ಈ ರೀತಿ ನೀಟಾಗಿ ಮೇಲ್ಗಡೆ ಪನ್ನೀರ್ ತೇಲ್ತಾ ಇಲ್ಲ, ಇನ್ನೂ ತುಂಬಾ ಮಿಕ್ಸ್ಚರ್ ಹಾಗೆ ಇತ್ತು ಅಂತಂದ್ರೆ ಮತ್ತೆ ಒಂದು ಅರ್ಧ ಚಮಚ ವಿನೆಗರ್ ಅಥವಾ ಒಂದು ಅರ್ಧ ಚಮಚ ನಿಂಬೆ ಹಣ್ಣು ನೀವೇನ್ ಮುಂಚೆ ಬಳಸಿದ್ರೋ ಅದನ್ನೇ ನೀವು ಬಳಸಿ ಮತ್ತೆ ಒಂದು 5 ನಿಮಿಷ ಕ್ಯಾಪ್ ಹಾಕಿಟ್ರೆ ನಿಮ್ಗೆ ಈ ರೀತಿಯಾದಂಥ ಬ್ಯೂಟಿಫುಲ್ ಆಗಿ ಹಾಲು ಒಡೆದು ಮೇಲ್ಗಡೆ ಪನ್ನೀರ್ ತೇಲ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಣ್ಣಿ ನೀಟಾಗಿ ಪನ್ನೀರ್ ಬಂದಿದೆ. ಸೊ ಈಗ ಇದನ್ನ ಸೋಸ್ಕೋಬೇಕಾಗುತ್ತೆ. ನೀವು ಯಾವ ರೀತಿ ಆದ್ರೂ ಸೋಸ್ಕೋಬಹುದು, ಡೈರೆಕ್ಟ್ ಆಗಿ ಅದನ್ನ ನೀರ್ನ ತೆಗೆದು ಸೋಸ್ಕೋಬಹುದು. ಬಟ್ ನಾನು ಆ ಅಂದ್ರೆ ಆ ನೀರ್ ಏನಿದೆ ಆ ನೀರನ್ನ ಹಂಗೆ ಉಳಿಸ್ಕೋತೀನಿ. ಬಿಕಾಸ್ ಅದನ್ನ ಒಂದ್ 2 to 3 ಸಲ ಈ ತರ ಸ್ವಲ್ಪ ಅದ್ಬಿಟ್ರೆ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ. ಅದಾದ್ಮೇಲೆ ನೋಡ್ತಿದ್ದೀರಲ್ಲ, ಆ ಪನ್ನೀರ್ನ ನಾನು ಒಂದು ಮಲ್ಲು ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಅದನ್ನ ನಾನು ನೀರಿಂದ ವಾಶ್ ಮಾಡ್ಕೋತಾ ಇದ್ದೀನಿ, ಏನಾದ್ರೂ ಹುಳಿ ಅಂಶ ಇದ್ರೆ ಹೊರಟೋಗ್ಲಿ ಅಂತ. ನೀವು ಇದೇ ಬಟ್ಟೆಯಲ್ಲಿ ಏನ್ ಪನ್ನೀರ್ ಇದೆ ಇದನ್ನ ನೀಟಾಗಿ ಹಿಂಡಿ ಎಷ್ಟಾಗುತ್ತೋ ಅಷ್ಟು ನೀರನ್ನ ತೆಗೆದು ನೀವು ಮೇಲ್ಗಡೆ ಭಾರವನ್ನ ಇಡಬೇಕಾಗತ್ತೆ. ಮೇಕ್ ಶೋರ್ ನೀವು ಅದನ್ನ ಇಟ್ಟಾಗ ಅದು ನೀಟಾಗಿ ಅದ್ರೊಳಗಿಂದ ನೀರು ಹರಿದು ಹೋಗ್ಬೇಕು. ಆ ತರ ಸ್ಲೋಪ್ ಇರುವಂತಹ ಪಾತ್ರೆನ ಅಥವಾ ಲೋಟವನ್ನ ಬಳಸಿ, ಅಂದ್ರೆ ಬಟ್ಲನ್ನ ಬಳಸಿ. ನೋಡಿ ನಾನು ಕೆಳಗಡೆ ಯಾವ ತರ ಬಳಸ್ತಾ ಇದ್ದೀನಿ, ಬಟ್ಲನ್ನ ಬಳಸಿ ಅದು ನೀರ್ ಹರಿದೋಗ್ಲಿ ಅಂತ. ಬಟ್ ನನ್ನ ಹತ್ರ ಪನ್ನೀರ್ ಮೇಕರ್ ಬಾಕ್ಸ್ ಇದ್ದಿದ್ರಿಂದ ನಾನು ಅದನ್ನ ಬಳಸಿದ್ದೀನಿ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಏನು ಬಟ್ಟೆ ಇರುತ್ತೋ ಆ ಬಟ್ಟೆನೇ ಈ ರೀತಿ ಸ್ಲೋಪ್ ಆಗಿ ಅಂದ್ರೆ ಹರಿದು ಹೋಗ್ಬೇಕು, ಎಕ್ಸ್ಟ್ರಾ ನೀರೇನಾದ್ರೂ ಇದ್ರೆ. ಸೊ ಆ ತರ ನೀವು ಭಾರವನ್ನ ಇಡಬೇಕಾಗುತ್ತೆ. ಒಂದು 2 to 3 hours ಹೀಗೆ ಬಿಡ್ಬೇಕಾಗತ್ತೆ. ಈಗ ಆಲ್ಮೋಸ್ಟ್
ಒಂದು 3 hours ಆಗಿದೆ. ನಾನೀಗ ಇದನ್ನ ತೆಗಿತಾ ಇದ್ದೀನಿ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಈಗ ಇದನ್ನ ಕಟ್ ಮಾಡ್ತೀನಿ. ಇಷ್ಟು ಸೊಗಸಾದ ಪನ್ನೀರ್ನ ತುಂಬಾನೇ ರುಚಿಯಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಹೊರಗಡೆ ತರೋದಕ್ಕಿಂತ ತುಂಬಾನೇ ರುಚಿಯಾಗಿರುತ್ತೆ. ಆ್ಯಂಡ್ ನಾವೇ ಕೈಯಾರೆ ಮಾಡಿದ್ದೀವಿ ಅನ್ನೋಂಥ ಸಮಾಧಾನ ಇರುತ್ತೆ. ಏನು ತಿಂತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಇದನ್ನ ನಾನು ಹೇಳ್ದ ಹಾಗೆ ಏನೊಂದು 50 ರೂಪಾಯಿ ಅಂತ ಹಿಡಿಯೋಣ 1 ಲೀಟ್ರಿಗೆ. ಸೊ 100 rupees ಬಿದ್ದಿದೆ ನನಗೆ. ಒಂದು 200 ಗ್ರಾಮ್ಗೆ ಯೂಶಲಿ ನಿಮಗೆ ಗೊತ್ತಿರುತ್ತೆ ಒಂದು 140-150 rupees ಇರಬಹುದು. ಅಂದರೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ಸ್ವಲ್ಪ ಚೇಂಜ್ ಇರುತ್ತೆ. ಓವರಾಲ್ ಹೇಳ್ತಾ ಇದ್ದೀನಿ. ಸೊ ನನಗಿದು ಹೆಚ್ಚು ಕಡಿಮೆ ಒಂದು 100 ರೂಪಾಯಲ್ಲಿ ನಾನು ಮಾಡಿರೋದು. ಇನ್ನೂ ನಾನು ಲಾಭದಲ್ಲೇ ಇದ್ದೀನಿ. ಆ್ಯಂಡ್ 200 ಗ್ರಾಮ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದು. ಹಾಗೆಯೇ ರುಚಿನೂ ಜಾಸ್ತಿ ಇರುತ್ತೆ. ನಮಗೆ ನಾವೇ ಮಾಡಿದೀವಿ ಅನ್ನೋ ಸಮಾಧಾನ ಇರುತ್ತೆ. ಮನೇಲಿ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಸೂಪರ್ ಆಗಿದೆ. ನೀವು ಕೂಡ 100% ಇದನ್ನ ಮನೇಲಿ ಟ್ರೈ ಮಾಡಿ. ಐ ಆಮ್ 100% ಶೋರ್ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲೂ ಮಕ್ಕಳಿಗೆ ಬಳಸಬೇಕಾದ್ರೆ ಸ್ವಲ್ಪ ಭಯನೇ ಅಂತ ಹೇಳ್ಬೋದು. ಯಾವುದೇ ಹಾಲನ್ನು ಅಥವಾ ಹಾಲು ಬಳಸ್ತಿದ್ರು ಅಟ್ಲೀಸ್ಟ್ ಪನ್ನೀರ್, ಚೀಸ್ ಈ ಥರದ್ದನ್ನೆಲ್ಲ ಬಳಸಬೇಕಾದ್ರೆ ಹೊರಗಡೆಯಿಂದ ತಂದು ಅಫ್ಕೋರ್ಸ್ ಎಷ್ಟೋ ದಿನ ಆದ್ರೂ ಹಾಳಾಗಲ್ಲ ಅಂದ ತಕ್ಷಣವೇ ನನಗೆ ಲೈಕ್ ಹೇಗೆ ಸಾಧ್ಯ ಅಂತ ಅನ್ಸ್ಬಿಡುತ್ತೆ. ಇದನ್ನು ಈಗ ನಾನು ಒಂದು ಗ್ಲಾಸ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಬೇಕಾದಾಗ ಯೂಸ್ ಮಾಡ್ತೀನಿ. ಆಲ್ಸೋ ನಾನು ಹೇಳ್ದಂಗೆ ಇದನ್ನು ಮೇಯ್ನಾಗಿ ನಾನು ಈಗ ರುಟೀನ್ ಅಂಶ ಎಲ್ಲ ತಿನ್ಬೇಕಲ್ವ, ಹಾಗಾಗಿ ಆ್ಯಂಡ್ ಜೇನು ತುಂಬ ಬಳಸ್ತೀನಿ ನಾನು ಪನ್ನೀರನ್ನು. ಎಲ್ಲದಕ್ಕೂ ಒಂದು ಇಷ್ಟು ಪೀಸ್ ಅಂದ್ಕೊಳ್ಳಿ, ಎಲ್ಲದಕ್ಕೂ ಸ್ವಲ್ಪ 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 ಚಪಾತಿಗೆ ಅಥವಾ ದೋಸೆ ಮಾಡಿದ್ರೆ ಅದಕ್ಕೆಲ್ಲ ಸ್ವಲ್ಪ ತುರ್ದು ಆ ಹಿಟ್ಟಿಗೆ ಮಾಡುವಂಥದ್ದು. ಸೊ ನೀವು ಕೂಡ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವಿಷಯಗಳನ್ನ ನೀವು ಕೂಡ ಪ್ರಯತ್ನ ಪಡ್ತೀರಾ ಅಂತ ಭಾವಿಸ್ತೀನಿ. ಯಾವಾಗಲೂ ನಗ್ತಾ ಇರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಮಾತಾಡಿ, ಒಳ್ಳೆ ಆಲೋಚನೆ ಮಾಡಿ. ಹಾಗೆಯೇ ನಿಮ್ಮೆಲ್ರಿಗೂ ನನ್ನ ರಾಶಿ 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 ಪ್ರೀತಿಗಳನ್ನ ತಿಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರೋಗ್ಯವಾಗಿರಿ.